ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಬೆಳಗ್ಗೆ 7 ಗಂಟೆ ಆಗಿದೆ. ಎಲ್ಲರೂ ಸೇರಿ ಟೀ ಕುಡಿತಾ ಇದ್ವಿ. ಸಡನ್ ಆಗಿ ನನ್ನ ಅಣ್ಣ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊರಗಡೆ ಹೋಗೋಣ ಅಂತ ಕೇಳಿದ್ರು. ಸೊ ನಾವಿರೋದು ಬಿಜಾಪುರದಲ್ಲಿ ಅಮ್ಮನ ಮನೆಯಲ್ಲಿ ಇದ್ದೀನಿ. ಇವಾಗ ನೈಟ್ ನಾನು ಪುಣೆಗೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಪ್ಲ್ಯಾನ್ ಆಯಿತು, ಓಕೆ ಎಲ್ಲರೂ ಸೇರಿ ಬ್ರೇಕ್ಫಾಸ್ಟ್ಗೆ ಹೊರಗಡೆ ಹೋದ್ರಾಯಿತು ಅಂತ ಸಡನ್ ಆಗಿ ಎಲ್ಲರೂ ಪ್ಲ್ಯಾನ್ ಮಾಡಿ ಫಾಸ್ಟಾಗಿ ನಾವು ರೆಡಿಯಾಗಿ ಮಕ್ಕಳನ್ನು ಜಟ್ಪಟ್ ಅಂತ ರೆಡಿ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಯಾರು ಹೋಗ್ತಾ ಇರೋದು ಅಂದರೆ ನನ್ನ ಇಬ್ಬರು ಟ್ವಿನ್ಸ್ ಮಕ್ಕಳು ಸಮ್ಮು ಮತ್ತು ಸಂಚಿತ್ ಅಂಥೇಳಿ, ಹಾಗೆ ನನ್ನ ಅಣ್ಣ ಮತ್ತು ನನ್ನ ವೈನಿ ಕೂಡಿ, ಮತ್ತು ಅವ್ರ ಮಕ್ಕಳಾದ ಶ್ರೇಯಸ್ ಮತ್ತು ಸಮನ್ವಿ. ಇವ್ರು 4 ಜನ ಮಕ್ಕಳ ಜೊತೆಗೆ ನಾವು 3 ಜನ ಸೇರಿ ಹೋಗ್ತಾ ಇದ್ದೀವಿ. ಅಮ್ಮ ಮನೆಯಲ್ಲೇ ಇದ್ರು, ನೀವೇ ಹೋಗಿ ಬನ್ನಿ ಅಂತ ಹೇಳಿದರು. ಇಲ್ಲಿ ನನ್ನ ಮಗನಿಗೆ ಕೇಳ್ತಾ ಇದ್ದೇನೆ, ಏನು ತಿಂತೀಯಾ ಅಂತಂತೇಳಿ. ಅವ ಹೇಳ್ತಾ ಇರೋದು ಬನ್ನಿ ಅಣ್ಣ ಎಲ್ಲಿಗೆ ಕರ್ಕೊಂಡ್ಬಂದರು, ಸೊ ಹೇಗಿತ್ತು ಬ್ರೇಕ್ಫಾಸ್ಟ್ ಅಂತ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ಅಮ್ಮನ ಮನೆಗೆ ಹೋದರೆ ಅಥವಾ ಏನಾದರೂ ಸಂಡೇ ಬ್ರೇಕ್ಫಾಸ್ಟ್ಗಂತ ಹೊರಗಡೆ ಹೋದರೆ ಫ್ಯಾಮ್ಲಿ ಜೊತೆ ಏನು ತಿನ್ನೋದಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಯಾವ ಥರ ಬ್ರೇಕ್ಫಾಸ್ಟ್ ನೀವು ಇಷ್ಟಪಡ್ತೀರಾ ಅಂತ ನನಗೂ ಗೊತ್ತಾಗುತ್ತೆ. ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಪ್ಲೀಸ್ ನಿಮ್ಮ ಫೇವ್ರೇಟ್ ಬ್ರೇಕ್ಫಾಸ್ಟ್ ಯಾವುದು ಅಂತ ಮೆನ್ಷನ್ ಮಾಡಿ. ನಾವು ಬಂದಿರುವ ಹೋಟೆಲ್ ಹೆಸರು ಬಂದು ಉಡುಪಿ ವೈಭವ ಅಂತೇಳಿ. ಇದು ಆಲ್ಮೋಸ್ಟ್ ನಮ್ಮ ಮನೆಗೆ ನಿಯರೆಸ್ಟ್ ಇದೆ. ಹಾಗಾಗಿ ಯಾವಾಗಾದ್ರೂ ನಮ್ಗೆ ಹೊರಗಡೆ ತಿನ್ನಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ಸೊ ನಾವು ಆಲ್ಮೋಸ್ಟ್ ಇಲ್ಲಿಗೆ ಬರೋದು. ಸೊ ಉಡುಪಿ ಹೋಟೆಲ್ ಅಂದರೆ ಗೊತ್ತಲ್ವಾ ನಿಮಗೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾವು ಇಲ್ಲಿಗೆ ಬರೋದು. ಸೊ ಮೆನು ಬುಕ್ಕನ್ನು ಚೆಕ್ ಮಾಡಿದ್ವಿ. ಸೊ ಆರ್ಡ್ರ್ ಕೊಟ್ವಿ. ಸೊ ಬಂದೇ ಬಿಡ್ತು. ಫಸ್ಟ್ ಮಕ್ಕಳಿಗೆ ಅಂತೇಳಿ ಸೀರಾ ಉಪ್ಪಿಟ್ಟು ಚಟ್ನಿ ಅಂತ ಹೇಳಿದರು. ಸೊ ಚಟ್ನಿ ಜೊತೆ ಉಪ್ಪಿಟ್ಟು ಕಾಂಬಿನೇಷನ್ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಂದ್ಸತಿ ಏನಾದರೂ ಉಪ್ಪಿಟ್ಟು ಮಾಡಿದರೆ ಅದ್ರ ಜೊತೆಗೆ ನೀವು ಚಟ್ನಿನೂ ಕಾಂಬಿನೇಷನ್ ಮಾಡ್ಕೊಳ್ತೀನಿ, ನೀವು ಸೂಪರಾಗಿರುತ್ತೆ. ಹಾಗೆ ಸೀರಾ ಮಕ್ಕಳಿಗೆ ಅಂತ ತೊಗೊಂಡ್ವಿ. ಅದ್ರ ಜೊತೆಗೆ ಪೂರಿ ಅಂತೇಳಿ ನನ್ನ ಮಗನಿಗೆ ನನ್ನ ಅಣ್ಣಗೆ ತುಂಬಾ ಇಷ್ಟ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಸ್ಪೆಷಲಾಗಿ ಪೂರಿ ಜೊತೆ ಸಾಗು ಮಾಡ್ತಾರಂತೆ. ಹಾಗಾಗಿ ಪೂರಿನ 2 ಆರ್ಡ್ರ್ ಮಾಡಿದ್ವಿ. ಹಾಗೆ ಉತ್ತಪ್ಪ ಅಂದ್ರೆ ಬೇಕೇ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಸೊ ಉತ್ತಪ್ಪ ಜೊತೆ ಚಟ್ನಿ ಮತ್ತು ಸಾಂಬಾರು ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಅದಾದಮೇಲೆ ನೆಕ್ಸ್ಟ್ ನಾವು ತೊಗೊಂಡಿದ್ದು ಪಾಲಕ್ ದೋಸೆ. ಇದು ಸ್ಪೆಷಲಾಗಿ ಇಲ್ಲೇ ಅಷ್ಟೇ ಸಿಗುತ್ತೆ. ಸೊ ಹಾಗಾಗಿ ಪಾಲಕ್ ದೋಸೆ ಚೆನ್ನಾಗಿತ್ತು, ಹೆಲ್ದಿನೂ ಅನ್ನಿಸ್ತು. ಬಟ್ ನನ್ನ ಫೇವ್ರೇಟ್ ಏನಂತಂದರೆ ಮಸಾಲ ದೋಸೆ. ಯಾರಿಗೆ ಮಸಾಲೆ ದೋಸೆ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನ್ನ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸೊ ನಾನು ಎಲ್ಲರ ಹೊರಗಡೆ ಹೋದರೆ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಫಸ್ಟ್ ನನ್ನ ನೆನಪಾಗೋದು ಮಸಾಲ ದೋಸೆ. ಸೊ ಆಮೇಲೆ ಮಕ್ಕಳಿಗೆ ಒಂದಿಷ್ಟು ಇಡ್ಲಿ ತರಿಸಿದ್ವಿ. ಇಡ್ಲಿ ಮತ್ತು ವಡೆ, ಅದು ಕಾಂಬಿನೇಷನ್ ಸೂಪರಾಗಿರುತ್ತೆ. ಸೊ ಎಲ್ಲ ಥರ ವೆರೈಟಿಯಲ್ಲಿ ಬ್ರೇಕ್ಫಾಸ್ಟು ಒಂದೇ ಟೈಮ್ದಲ್ಲಿ ಸಿಗುತ್ತೆ ಅಂದರೆ ಯಾರು ಬಿಡ್ತೀರಾ ಅಲ್ವಾ. ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀವಿ ಅಲ್ವಾ. ಅದೇ ಥರ ನಾವು ಇಲ್ಲಿ ಎಲ್ಲ ಏನೇನು ಇರುತ್ತೆ ಎಲ್ಲ ಅಷ್ಟು ಆರ್ಡ್ರ್ ಮಾಡಿಬಿಟ್ಟಿದ್ವಿ. ನನ್ನ ಅಣ್ಣ ಮುಂಚೆನೇ ಹೇಳಿದ್ದ, ಸೊ ನೀ ಏನು ದುಡ್ಡು ನೋಡಬೇಡ, ಏನೂ ಇಲ್ಲ, ನೀನು ಏನೇನು ಬೇಕು ಎಲ್ಲ ಅಷ್ಟು ಆರ್ಡ್ರ್ ಮಾಡಿಬಿಡ ಅಂತೇಳಿ. ಸೊ ಎಲ್ಲ ರೆಸಿಪಿಗಳು ಅಲ್ಲಿ ಏನಿದ್ದು ಅಷ್ಟು ಒಂದು ಆರ್ಡ್ರ್ ಮಾಡಿದ್ವಿ. ಬೇಕಾದರೆ 2 ಆರ್ಡ್ರ್ ಮಾಡಿದ್ವಿ. ಸೊ ಮಾಡಿ ಶಿಸ್ತು ತಿಂದಿವಿ ನಾವು. ಮಕ್ಕಳಿಗೆ ಜ್ಯೂಸ್ ಬೇಕಂದ್ರು ಸೊ ಬಾಜುಗೆ ಜ್ಯೂಸ್ ಸೆಂಟರ್ ಇತ್ತು. ಸೊ ಅಲ್ಲಿಂದ ಪೈನಾಪಲ್ ಜ್ಯೂಸ್ ತೊಗೊಂಡ್ವಿ. ಸೊ ಆಮೇಲೆ ನಮಗೆ ಇಷ್ಟೆಲ್ಲ ಬ್ರೇಕ್ಫಾಸ್ಟ್ ತಿಂದಮೇಲೆ ಟೀ ಅಥವಾ ಕಾಫಿ ಬೇಕಲ್ವಾ ನಮಗೆ. ಸೊ ಹಾಗಾಗಿ ಒಂದು ಟೀ ಒಂದು ಕಾಫಿ ತೊಗೊಂಡ್ಬಿಟ್ವಿ. ಹೇಗೆ ಅನ್ನಿಸ್ತು ನಮ್ಮದು ಮಾರ್ನಿಂಗ್ ಬ್ರೇಕ್ಫಾಸ್ಟ್? ಹೊರಗಡೆ ಬಂದಿದ್ದು ಚೆನ್ನಾಗಿ ಅನ್ನಿಸ್ತಂತ ಅನ್ಕೋತೀನಿ. ಇಲ್ಲಿ ನೋಡ್ಬೋದು ಮಕ್ಕಳು ಫುಲ್ ಖುಷಿಯಾಗಿದ್ದರು. ಸೊ ಮಕ್ಕಳು ಖುಷಿಯಾಗಿದ್ರು, ಅದ್ರ ಜೊತೆನೇ ಟಮ್ಮಿನೂ ಫುಲ್ ಆಗಿತ್ತು ಅಂತ ಹೇಳ್ಬೋದು. ಇಷ್ಟೆಲ್ಲ ತಿಂದ್ವಿ. ಅದ್ರ ಜೊತೆಗೆ ಬಿಲ್ಲು ಎಷ್ಟಾಯ್ತು ಅಂತ ಅದನ್ನು ತೋರಿಸ್ಬಿಡ್ತೀನಿ, ಯಾಕೆ ಅಂತೇಳಿ ಅದನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನನಗೆ ಇದು ತುಂಬಾ ವರ್ತ್ ಅಂತ ಅನ್ನಿಸ್ತು. ಪುಣೆಯಲ್ಲಿ ತುಂಬಾ ಕಾಸ್ಟ್ಲಿ, ನಿಮ್ಗೆ ಗೊತ್ತಾ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಸೊ ಬಿಜಾಪುರ ತುಂಬಾ ಬೆಸ್ಟ್ ಅನ್ನಿಸ್ತು. ಹಾಗೆ ಸ್ಪೆಷಲಿ ಬ್ರೇಕ್ಫಾಸ್ಟ್ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ನನಗೆ. ದೋಸೆ, ಪೂರಿ, ಇಡ್ಲಿ ಈ ಥರ. ಬಟ್ ನಮ್ಮ ಪುಣೆಯಲ್ಲಿ ಸಿಗೋದು ಅಲ್ಲೂ ಚೆನ್ನಾಗಿದೆ, ಬಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಮಿಸಳ ಪಾವು, ವಡಾ ಪಾವು, ಪಾವ್ ಭಾಜಿ ಈ ಥರ ಸ್ಪೆಷಲಾಗಿ ನಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಹಾಗಾಗಿ ಬಿಜಾಪುರಕ್ಕೆ ಬಂದರೆ ಒಂದ್ಸತಿ ಮಾತ್ರ ಬ್ರೇಕ್ಫಾಸ್ಟ್ಗೆ ಈ ಥರ ಹೋಗಿ ಬಂದರೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಹೊರಗಡೆ ಬಂದ್ವಿ, ತಿಂದ್ವಿ, ಈಗೆಲ್ಲ ಮುಗಿತು. ಸೊ ಫೈನಲಿ ಸೋಪ್ ತಿಂದು ನಾವು ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಬ್ಯಾಂಕಿನ ಕೆಲಸ ಇತ್ತು, ಹಾಗೆ ಜ್ಯುವೆಲರಿ ತೊಗೊಂಡೆ. ಏನು ತೊಗೊಂಡೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ. ಮತ್ತು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡ್ಬೋದು ನನ್ನ ಮುದ್ದು ಸೊಸೆ ಕೈಯಲ್ಲಿ ಸೋಪ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳೆ, ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರಲ್ವ. ಸೊ ಮಕ್ಕಳು ಹಾಗೆ ಎಷ್ಟು ಚೆನ್ನಾಗಿ ತಮ್ಮದೇ ಆದ ಲೋಕದಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ದೊಡ್ಡವ್ರು ನಾವೇ ಮುಂದಿನ ನೆಕ್ಸ್ಟ್ ಪ್ಲ್ಯಾನಿಂಗ್ ಅಂಥೇಳಿ ಯೋಚನೆ ಮಾಡುತ್ತಾ ಇರ್ತೀವಿ ಯಾವಾಗಲೂ ಅಲ್ವಾ. ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಮತ್ತೆ ನಿಮಗೆ ಹೊಸ ಕಂಟೆಂಟ್ ಇರುವ ವಿಡಿಯೋ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.